ಹಲ್ವಾ ಸಾಮಾನ್ಯವಾಗಿ ನೀವು ಹಲ್ವಾನ ತಿಂದಿರ್ತೀರ. ಆದರೆ ಈ ಥರ ಪಪ್ಪಾಯ ಹಲ್ವಾನ ಎಂದೂ ತಿಂದಿರೋದಿಲ್ಲ ಅಂದ್ಕೊಂಡಿರ್ತೀನಿ. ಈ ರೀತಿ ನೀವು ಪಪ್ಪಾಯ ಹಲ್ವಾನ ಒಂದ್ಸಲ ಮಾಡ್ಕೊಂಡು ನೋಡಿರಿ, ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಪಪ್ಪಾಯ ಹಲ್ವಾನ ಮಾಡೋಕ್ಕೆ ಮುಂಚೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಿನ್ನ ಪಾಟೀಲ್. ಪಪ್ಪಾಯ ಹಲ್ವಾನ ಮಾಡಲು ಒಂದು ಕಾಯಿ ಪಪ್ಪಾಯನ ತೊಗೊಂಡು ಅದನ್ನ ಚೆನ್ನಾಗಿ ತೊಳೆದು ಅದ್ರ ಮೇಲಿನ ತೊಗಟೆ ಎಲ್ಲ ತೆಗೆದು ಅದರೊಳಗೆ ಇರುವಂಥ ಬೀಜನೂ ಕೂಡ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಈ ಪಪ್ಪಾಯ ಹಲ್ವಾನ ತಿನ್ನೋದ್ರಿಂದ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಶುಗರ್ ಇರೋರಿಗಂತೂ ಈ ಪಪ್ಪಾಯ ಹಲ್ವ ತುಂಬಾ ಒಳ್ಳೆಯದು. ಇಲ್ಲಿ ಕಾಣಿಸೋ ಥರನೇ ಎಲ್ಲನೂ ಬೀಜನ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೀಸ್ ಮಾಡ್ಕೋಬೇಕು. ಮತ್ತು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿರ್ತೀವಲ್ಲ ಪಪ್ಪಾಯಕಾಯಿನ, ಅದನ್ನ ಕುಕ್ಕರ್ಗೆ ಹಾಕಿದ ನಂತರ ಅದಕ್ಕೆ ನೀರು ಹಾಕಿ 2-3 ಸೀಟಿನಾದರೂ ಕೂಗಿಸ್ಕೋಬೇಕು. ಪಪ್ಪಾಯ ಪೀಸೆಲ್ಲ ಚೆನ್ನಾಗಿ ಮೆತ್ತಗೆ ಆಗೋ ಥರ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಆದ ನಂತರ ಕುಕ್ಕರ್ನ ಮುಚ್ಚಳನ ತೆಗೆದು ಅದರೊಳಗಿರೋ ನೀರೆಲ್ಲ ಚೆನ್ನಾಗಿ ಬಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ಎಲ್ಲ ನೀರನ್ನ ತೆಗೆದು ಮತ್ತೊಂದು ಪಾತ್ರೆನ ಇಟ್ಟು ಅದರಲ್ಲಿ ಸಕ್ಕರೆನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಪಪ್ಪಾಯಕಾಯಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ನೀವು ಬೇಕಂದರೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು. ಬೇಡ ಅಂದರೆ ನ್ಯಾಚುರಲ್ ಕಲರ್ನಲ್ಲೇ ಬಿಡ್ಬೋದು. ನಾನಿಲ್ಲಿ ಫುಡ್ ಕಲರಾಗಿ ರೆಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಕಲರ್ನ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಪಪ್ಪಾಯ ಹಲ್ವ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಒಮ್ಮೆ ಆದರೂ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.